ನಮಸ್ಕಾರ. ಹೇಳು. ಕೇಳ್ಬೇಕ್ರಿ. ಸ್ವಾಮಿ ನಿಮ್ಮೆಡೆಗೆ ಸಲಾಮು. ಸ್ವಾಮಿ ನಿಮ್ಮೆಡೆಗೆ ಸಲಾಮು. ಸಲಾಮು 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 ಸಲಾಮು. ಭರದೀಂ ನೇಮ್ ದೇವು ಸ್ವಾಮಿ ನಿಮ್ಮೆಡೆಗೆ ಸಲಾಮು. ಹೇಳ. ನನ್ ಪರಿಚಯ ಆಗ್ಲಿಲ್ಲ ಅಂದ್ರೆ ಆದ್ರೆ ಕೇಳ್ತೇನ. ನೀವ ಹೇಳಿದ್ರಲ್ರಿ ಏನಂತ? ಕಿರುಕುಳೇಶ್ವರ ಎಲ್ಲದಾನ. ಕುರುಕುಲೇಶ್ವರ. ಅವ ಎಲ್ಲದಾನಂತ ಬೇವರ್ಸಿ ಬಾ ಮಗನ ಅಂತ ಹೇಳಿ ಬೇಹರಸಿ ಬಾ. ಅದಕ್ಕ ಹೊರಟವ್ರಿ ನಾವು. ಹೌದಾ? ಹೌದ್ರಿ. ಏನ್ ವಿಶೇಷ? ಯಪ್ಪರ ನಾವ್ ಹೀಗೆ ಹೋದ್ರೆ ಅವ್ನು ಸಿಕ್ಕಾಕೈತೇನ್ರಿ. ಹಾಗೆ ಸಿಕ್ಕಾಕಿಲ್ಲ ಅಂತ ಮನ್ಸು ಮಾಡಿ ಒಂದು ಕೂಂಟ ಅಂತ ಮಾಡ್ಕೊಂಡವ್ರಿ. ಕೂಟ? ಹೌದ್ರಿ. ಬರೀ ಕೂಂಟ ಐತೆ ಆಯ್ತಲ್ರಿ, ಆಗ್ಲಿಕ್ಕಿಲ್ರಿ. ಅದಕ್ಕೆ ತಕ್ಕ ಭಾಷೆ ಅಂತ ಬೇಕಲ್ರಿ. ಭಾಷೆನೂ ಸುಧಾರಣೆ ಅದನ್ನೇ ಮಾಡ್ಕೊಂಡ ನೇರವಾಗಿ ಬೇಂಟೆ ಅಂತ ಕಾಡ್ತಾವ ಹೊರಟವ್ರಿ. ಕಾಡ್ತಾವ ಹೋಗಿ ಕಾಡಮ್ಮೆ, ಕಾಡ್ಕೋಣ, ಮೊಲ, ಮಿಗ, ಕಾಡಂದಿ, ಕಬ್ಬೆಕ್ಕು ಸಾಕ ಬೇಕಾ ಅಲ್ರಿ. ಬೇಂಟೆ ಆಡಿದ ಪ್ರಾಣಿ ರೀ. ಹಾಗೆ ಇಷ್ಟ ಪ್ರಾಣಿ ಬೇಂಟೆ ಆಡಿವ್ರಿ. ನಿಮ್ಗ ಇದ್ರಾಗ ಯಾವ ತಲೆ ಆದಿತ್ರಿ? ನನಗೆ ನಿನ್ನ ತಲೆ ಆದಿತ್ತು. ಅಪ್ಪಿ ಕುರುರಾಯ ಎಲ್ಲಿದ್ದಾನೆಂತ ಬೇಕು. ನನಗೆ ಬೇಕಾದ ಅವನ ತಲೆ. ಅವನ್ ತಲೆ ಇದ್ರಲ್ಲ ಆಯ್ತಲ್ರಿ. ಎಲ್ಲುಂಟದು? ಅಂದ್ರ ಇದು ಪೀಠಿಗೆ ರೀ. ವಿಷಯ. ಹೌದ್ರಿ. ಉದ್ದ ಪೀಠಿಕೆಯ ಅಲ್ಲ, ಪೀಠಿಗೆ ಉದ್ದ ಅಂತ ಅಲ್ರಿ. ಪ್ರಸಂಗ ಪುಸ್ತಕ ಮುಗಿತೈತ್ರಿ. ಹೌದಾ? ಹೌದ್ರಿ. ಹೇಳಾಗಿದ್ರೆ ಆಮೇಲೆ ಏನಾಗ್ತೇನ್ರಿ? ಏನಾಯ್ತಾ? ಬೇಂಟೆ ಆಡಿದ್ರಿ. ಏನಾಯ್ತಾ? ಅದ ಸಲಾಮು 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 ರಾಯ. ಹರದಿ ನೇಮ್ದೆವು ಸ್ವಾಮಿ ನಿಮ್ಮೆಡೆಗೆ ಸಲಾಮು. ಈಟಿ ಇರ್ತ ಕಟಾರಿ ಕಡ್ತ ಬರ್ಚಿ ಹೊಡ್ತ ಬೆಂಟೆ ಆಡ್ತಾ ಆಡ್ತಾ ತುಸ್ತಾತ್ರಿ. ಏನಾಯ್ತು? ತುಸ್ತ್ ಶ್ರಮವಾಯಿತು. ಆಮೇಲೆ ನೀರ್ ಕುಡಿಬೇಕಂತ ಮನ್ಸಾತ್ರಿ. ಏನ್ ಮಾಡಿದೆ? ನೀರ ನರ್ಸಿ ನೀರನ್ನ ಅರಸಿ ಎಲ್ಲೂ ಕಾಣ್ಲಿಲ್ರಿ. ಆಮೇಲೆ ನೇರ ಒಂದು ಮರ ಹತ್ತನ್ರಿ. ಮರದ ಮೇಲೆ ನೀರಿರ್ತದೇನೋ? ಇಲ್ರಿ. ಮತ್ತೆ ಮೇಲಕ್ ಹೋದ್ರ ದೂರ ತಾವ ಅಕ್ಕೋರಿ ಹಾರುದಿಲ್ಲ. ಪಕ್ಷಿ ಹಾರಾಡುತ್ತಾನ. ಅದ ಹಾರ್ತೈತಿ ಅಂದ್ರೆ ತಳತಾವ ನೀರೈತಂತ ಲೆಕ್ಕಾರ. ಸರಿ 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 ನೋಡ್ತೇನ್ರಿ. ಯಪ್ಪರ ಅದು ನಿಮ್ಮ ದೊಡ್ಡ ಪಣ್ಣಕೆರೆ ಯಾವ್ದದು? ದ್ವೈಪಾಯನ ಸರೋವರ. ಹೌದ್ರಿ. ಅದು ಕಣ್ಣಾಗ ಬಿತ್ರೆ. ಕಣ್ಣಲ್ಲೇ ಬಿತ್ತದು ಅಂದ್ರೆ ನಮ್ಮ ದೃಷ್ಟಿಗೆ ಬಿತ್ರೆ. ದೃಷ್ಟಿಗೆ ಗೋಚರವಾಯಿತು. ಹೌದ್ರಿ. ನೇರವಾಗಿ ಎಲ್ಲ ಹೋದವ್ರೆ.
ಎಲ್ಲ ಕೈ ಕಾಲು ತೊಳ್ಕೊಂಡು ಅದೇ ನೀರು ಕುಡ್ದ ಎಲ್ಲ ದಡಕ್ ಬಂದವ್ರೆ. ದಡಕ್ ಬಂದು ನಿಮ್ಮ ಅಪ್ಪ ಎಂದೊಂದು ಉಪದ್ರ ಎಷ್ಟ್ರಿ? ನಿಮ್ಮ ಅಪ್ಪ ಏನು ಉಪದ್ರ? ಅದು ವಾಯು ಗಾಳಿ ಬೀಸುವುದಕ್ಕೆ ಪ್ರಾರಂಭ ಆಯ್ತು. ಟುಯೂ ಬಂತ್ರಿ. ಹೌದಾ? ನಮ್ಗೆ ಯಾರಿಗೂ ತಡಿಲಿಕ್ಕೆ ಆಗ್ಲಿಲ್ಲ. ಎಲ್ಲರೂ ಎಲ್ಲ ಮಲ್ಕೊಂಡವ್ರಿ. ಹೌದ್ರಿ. ಸ್ವಲ್ಪ ಹೊತ್ತು ಯಾಕ ಮಲ್ಕೊಂಡಿಲ್ಲ ಎಲ್ಲರೂ ಎದ್ದವ್ರೆ. ಮತ್ತೆ ಬೇರೆ ಕಡೆಯಿಂದ ಹೇಳ್ತಾರ ನಮ್ ಜಾತಿ ನಿಮಗ್ ಗೊತ್ತಿಲ್ರಿ, ನಮ್ ಜಾತಿ ಮಕ್ಕಳಿಗೆ ಒಂದು ಅಭ್ಯಾಸ ಐತ್ರಿ. ಏನದು? ಮಲಗುವಾಗ ಅವ್ರ ಮನೆಯಾಗ ಮಲಗ್ತಾರ್ರಿ. ಹೌದಾ? ಹೇಳುವಾಗ ಪಕ್ಕದ ಮನೆಯಾಗ ಹೇಳ್ತಾರ. ಅವರೆಲ್ಲ ಹಾಗೆ. ನಿನ್ನದ್ದೇನು? ನಾ ಸ್ವಲ್ಪ ಬೇರೆ. ಯಾವ್ದದು? ಮಲಗುವಾಗ ಪಕ್ಕದ ಮನೆಯಾಗ ಮಲ್ಕೊಂಡ್ರು ಹೇಳುದು ನಮ್ಮ ಮನೆಯೆಲ್ಲ ಹೇಳ್ತೇನ್ರಿ. ಶಹಬಾಸ್. ನಾ ಎಷ್ಟಂದ್ರು ನಿಮ್ಮ ಮನೇನ್ರಿ. ಅದ ಪರಂಪರೆ ಹಾಗ ಉಳಿಸ್ಕೊಂಡ ನಾವು ಎಲ್ಲ ಎದ್ದು ನೋಡ್ತವ್ರಿ. ಕೆರೆ ಈಚಿ ತಡ್ದಾವ, ನಾವು ಕೆರೆ ಆಚಿ ತಡ್ದಾವ. ನಿಮ್ಮ ಕಪಾಳ ಮೋಕ್ಷ ಐತಲ್ರಿ. ಕಲ್ಪವೃಕ್ಷ ನಾರಿಕೇಳ. ನಾರಿಕೇಳ ಅದು ನಾರಿಕೇಳ. ತೆಂಗಿನಕಾಯಿ. ಅದೇ ಅದರ ಮರದ ಅಡಿಯಾಗ ಮರದ ಅಡಿಯಲ್ಲಿ ಮೂರು ಜನ ಅದಾರ. ಯಾರವರು? ಮತ್ತೆ ನೋಡ್ರಿ ಮತ್ತೆ ಯಾರು ಅಲ್ರಿ ಅವರ ಮರುಗಳ ಕೂಡ ಜದೆಯಾಗ ಶ್ವತ್ಥಾಮಾಣಿ ಜದೆಯಾಗ ಶ್ವತ್ಥಾಮಾಣಿ ಜದೆಯಾಗ ಶ್ವತ್ಥಾಮಾಣಿ ಕುದು 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 ಎನ್ನುತ್ತಾ ಮಾತನಾಡ್ತವ್ರೆ. ಕುದು ಕುದೆನ್ನುತ್ತಾ ಮಾತನಾಡ್ತವ್ರೆ. ನೀರ ಹಾಗೆ ಮುಳುಗಿ ನೀರಾಗೆ ಮುಳುಗಿ ಕೃತಕದಿ ಗುರುರಾಯ ನಿರ್ದವನೆ. ನೀರಾಗೆ ಮುಳುಗಿ ಕೃತಕದಿ ಗುರುರಾಯ ನಿರ್ದವನೆ. ಭರದಿನ್ನೆಂದೆವು ಸಾವಿ ನಿಮ್ಮೆಡೆಗೆ ಸಲಾಮು. ಕೆರೆ ಆಚೆ ತಡ್ದಾವ 3 ಜನ ಅದಾವ್ರಿ. ಯಾರವರು? ಒಬ್ಬ ಕೊಟ್ಟೆ ಬೊಮ್ಮ. ಕೃತವರ್ಮ. ಅವನ ಒಟ್ಟಿಗ ಕುಪ್ಪಾಚಾರಿ ಕೃಪಾಚಾರ್ಯ. ಅವರಿಬ್ರು ಹಸಿವಾತ ಮನೆ. ಹೋಗು ಹೋಗ ಹೋಗ. ವ್ಯವಸ್ಥೆ ಉಂಟಾಚೆಯಲ್ಲಿ ಅದಲ್ರಿ. ಮತ್ತೆ ಹಸಿವಾತ ಮನೆ ಅದಲ್ಲೋ ಅಶ್ವತ್ಥಾಮಾಚಾರ್ಯ. ಅದೇ ರೀ ನಿಮ್ಮ ದೋಣಿ ಆಚಾರ್ಯ ಮಗ, ದ್ರೋಣಾಚಾರ್ಯರ ಮಗ. ಹೌದು. 3 ಜನ ಅದಾರ್ರಿ. 3 ಜನ ಮಾತಾಡ್ತಾ ಇದಾರ. ಆದ್ರೆ ಅವ್ರವ್ರ ಒಳಗಲ್ರಿ. ಏನ್ ತಲೆ ಸರಿ ಇಲ್ವ ಅವ್ರಿಗೆ? ಗೊತ್ತಿಲ್ರಿ. ಮತ್ತೆ ಯಾರೆಲ್ಲ ಮಾತಾಡುವುದು? ಆಮೇಲೆ ನೋಡ್ತೇನ್ರಿ. 3 ಜನರ ದೃಷ್ಟಿ ನೀರಾಗೈತ್ರಿ. ದೃಷ್ಟಿ ನೀರಿನ ಮೇಲೆ. ಹೌದ್ರಿ. ಆಮೇಲೆ ಅವ ನೀವ್ ಹೇಳಿದ್ರಲ್ರಿ ನಿಮ್ಮ ಆಚಾರ್ಯ ಮಗ ಅಶ್ವತ್ಥಾಮಾಚಾರ್ಯ. ಹೌದಾ ರೀ. ಅವ ನೀರ್ ನೋಡ್ಕೊಂಡು ಹೇಳ್ದ, ಯಾಕೋ ಯಾಕೋ ಬೇಕಿತ್ತು ನಿನ್ಗಿಂತ ಕೆಲ್ಸ, ನೀನು ಇಂಥ ಕಾರ್ಯ ಮಾಡಬಾರ್ದು, ನೀನು ಮಾಡ್ತೇನೆ ಅಂತ ಹೇಳಿದ್ದ ನಾ ಮೊದ್ಲು ಮಾಡು, ನಾ ಎಂತ ಮಗನಿದ್ದೇನೆ ಅಂದ. ಯಾರು ಹೇಳಿದ್ದದು? ಅದೇ ನೀನ್ ತಲೆ ಬಿಸಿ ಬಿಟ್ಟಾಕ್. ಒಂದ್ಸಲ ಮ್ಯಾಲ ಬಂದ ಕೊಡ. ಮೇಲೆ ಬಂದ ಏನನ್ನ? ಯಾವ್ದು? ಅಪ್ಪಣೆ ಕೊಡು. ಕೊಡ. ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಂದನ್ರಿ. ಗೊತ್ತಿಲ್ಲ. ಆಮೇಲೆ ಆ ನೀರಿಂದ ಒಂದ್ ಸ್ವರ ಬಂತ್ರಿ. ಆ ಸ್ವರ ಬಂದದ್ ಏನಂತ? ಬೇಡ, ನಂಗೆ ಸದ್ಯಕ್ಕೆ ಯಾರ ಮೇಲೂ ವಿಶ್ವಾಸ ಇಲ್ಲ. ನಮ್ಮ ಅಜ್ಜಯ್ಯ ಭೀಷ್ಮಾಚಾರ್ಯ ನಂಬದ ಅವ್ರು ಶಿರ್ಸಿಲ್ ಮಲ್ಕೊಂಡ್ರ. ಎಲ್ಲಿ ಹೋಗಿ ಬಂದಿಯಾ? ಶರಶಯ್ಯೆ ಅಲ್ಲಿ ಮಲ್ಕೊಂಡ್ರ. ಅಷ್ಟಲ್ಲ, ನಿಮ್ದೇ ಅಪ್ಪ ಇಲ್ಲ ನಂಬದ ಅವರು ಕೈ ಕೊಟ್ರು. ಹೌದಾ? ಹಾಗಾಗಿ ಯಾರ ಮೇಲೂ ವಿಶ್ವಾಸ ಇಲ್ಲ. ಆ ಕಾರಣಕ್ಕಾಗಿ ಭೀಮನ ಬೇವನಾಳಿ ಗೊತ್ತಾಗುದ್ರೊಳಗ ಜಾಗ ಬೇಡ ಒಂದು. ಆಮೇಲೆ ಗೊತ್ತಾತ್ರಿ ಒಳಗಿದ್ದ ಮತ್ತೆ ಯಾರು ಅಲ್ಲ, ಕೌರವ.
ಆಯ್ತು. ಏಯ್ ಓ ಯಮಧರ್ಮರಾಜ, ನಿನ್ನನ್ನು ಕಂಡು ನಾನು ಕೃತಜ್ಞನಾದೆ. ಇದು ನಿನ್ನ ಕ್ವಾಣವನ್ನು ತೋರಿಸು, ನಾನು ನೋಡ್ತೀನಿ. ಯಮಧರ್ಮನ ಎಲ್ಲಿ ಯಮ ಬನ್ನ ಇಲ್ಲಿ ನಿನಗೆ? ನಾನಿನ್ನು ಸಾಯಲಿಲ್ವಾಗಿದ್ರೆ ಜೀವಂತ ಇದ್ದೀಯಲ್ಲ. ನೀವು ಕೊಟ್ಟಾಗ ನಾನು ಸತ್ ಎದ್ ನಿಂತಾಗ ಯಮ ಅಂತ ಮಾಡ್ತಾರೆ. ಸಾಯುವುದಲ್ಲವದು ಸಂತೋಷದ ದ್ಯೋತಕವಾಗಿ ಹೊಳಿರೆ. ಇನ್ನು ದೇವರಾಣೆ ನಿಮಗೆ ಸಂತೋಷ ಆಗುದಾಡ್ರಿ. ಏಕೆ? ನಿಮಗೆ ಸಂತೋಷ ಆಯ್ತು ಅಂತಾದ್ರ ನನ್ನ ಮನೆ ಹೆಂಡತಿ ಮಕ್ಕಳಿಗೆ ಸಂತಾಪನ ಆಗ್ತೈತ್ರಿ. ಮನೆ ಹೆಂಡತಿ ಮಕ್ಕಳ ಹೌದು. ಹೌದಾ? ಸಂತಾಪ ಆಗ್ತದೆ. ಆಗ್ತದೆ ಅಂದ್ರೆ ಸಾಯುತ್ತೀಯ ಎಂಬ ಭಯ ನಿನಗೆ? ಹೌದ್ರಿ. ಬೇಡವೇ ಬೇಡ. ಇನ್ನು ಶಹಬಾಸ್ ಇಲ್ಲ, ಇಷ್ಟರಲ್ಲಿ ನಿನ್ನ ಬಿಡುವುದು ಇಲ್ಲ. ಯಪರ ಮೊದ್ಲೇ ಭೂಮಿಗೆ ಭಾರ. ಏ ಯಾರ ಇದು? ಭೂಮಿ ಭಾರದ ತೂಕ ಇರುವ ಗದೆ, ಅದನ್ನ ಬದಿಗಿರಿಸಿ ಕೊಡುವವನಿದ್ದೇನೆ. ಬೇಡ, ತಡ್ಕೊಳ್ಲಿಕ್ಕೆ ನಾನು ಇರುವುದಿಲ್ಲ. ಅದಲ್ವೋ ಮುತ್ತಿನೇಕಾವಳಿಯ ಸರವಂ ಇವೆ. ನಾನು ಹೆಂಡತಿ ಹೇಳ್ತಿದ್ಲರಿ ಏನಂತ? ಹಾರ್ಬೇಕು ಹಾರ್ಬೇಕು ಅಂತ. ಒಳ್ಳೆದ ಹಾರ ತೆಗೆದುಕೊಂಡು ಹೋಗಿ ಕೊಡು ಈಗ. ಅದು ಎಲ್ಲ ಅಲ್ಲ, ನೀವೆಲ್ಲ ಹಾಕೋತೀರ್ರಿ ಬೆರಳಿಗೆ? ಎಲ್ಲ ನಿಮ್ಮ ಬೆರಳಿಗೆ ಹೋಗಿ ಉಂಗುರ ಪೂರ ನಮ್ಗೆ ಹಸ್ತಕ್ಕೆ ಹೋಗ್ತೈತೆ. ಇದನ್ನ ಧರಿಸಿ ಎಲ್ಲೇ ಹೋಗು, ತಡೆಯುವವರಿಲ್ಲ. ಹೌದಾ? ನಾ ಇದಕ್ಕೆ ಕಾಯ್ತಿದ್ದೇನೆ. ಯಾಕೆ? ಎಲ್ಲಿ ಹೋಗ್ಲಿಕ್ಕೆ ಕೂತಂದ್ರೇನ್ರಿ? ಹೋಗ ಈ ಪ್ರಸಂಗ ಬಂದು ಹೇಳ್ಕೊಳ್ಳಿ. ಆಯ್ತು, ಆಗಲಿ. ಈ ವಿಚಾರವನ್ನು ಅಣ್ಣನಿಗೆ ಹೋಗ್ತೇನೆ. ಹೌದಾ? ಮಾತಾಡ್ಲಿಕ್ಕೆ ಸಮಯ ಇಲ್ಲ. ಯಾಕೆ? ನಾನು ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ ನಿಂತ್ರೆ ಕಂಸ ಮಹಾರಾಜರು ಹೊರಗೆ ಬರುವುದಿಲ್ಲ. ಎಂತ ಮಾತಾಡ್ತಾರೆ? ಬಟ್ಟೆ ಪೂರ ಇಲ್ಲ. ಊರಲ್ಲಿ ಹಾಗಾದ್ರೆ ಶುಭ್ರ ಮಾಡಿದ ಬಟ್ಟೆ ಇಲ್ಲ ಉಂಟು. ಹಾಗೆ ಹಾಗಾಗಿ ಇಲ್ಲಲ್ಲ, ನೇರವಾಗಿ ಆಸ್ಥಾನಕ್ಕೆ ವಿಚಿತ್ರ ಪ್ರಪಂಚ. ನನ್ನ ಜೀವನದಲ್ಲಿ ನನಗೆ ತಾಗುವ ವಯಸ್ಸಿನಲ್ಲೇ ಒಂದು ತಾಗಲಿಲ್ಲ. ಬಿಡಿ, ಈಗಲಾದ್ರೂ ತಾಗ್ತದೋ ನೋಡಿದ್ರೆ ಈಗಲೂ ತಾಗಬಾರದ್ದೇ ತಾಗ್ತಾ ಉಂಟು. ಬಿಟ್ಟರೆ ತಾಗಬೇಕಾದದು ಅಂದ್ರೆ 3 ಕಾಸಿನ ಮಕ್ಕಳು ನಿಮ್ಮನೇ. ಯಾಕ? ಹೆದ್ದಾರಿಯಲ್ಲೊಂದು ಭಾರಿ ವಾಹನ ಹೋಗುವಾಗ, ದೊಡ್ಡ ವಾಹನ, ಭಾರಿ ವಾಹನ ಹೋಗುವಾಗ ಮಧ್ಯದಲ್ಲಿ ನಿಂತ್ಕೊಳ್ಬೇಕಾ, ಪಕ್ಕ ಕೊಡ್ಬೇಕು? ಮಧ್ಯದಲ್ಲಿ ನಿಂತ್ಕೊಂಡ್ರೆ ಕಷ್ಟ ಆಗ್ತದೆ. ಹಾಗೆ ಇಂಥ ಭಾರಿ ವಾಹನ ಹೆದ್ದಾರಿಯಲ್ಲಿ ಹೋಗುವಾಗ ನಿಮ್ಮಂತ 3 ಕಾಸಿನ ಮಕ್ಕಳು ಆಚೆ ಹೋಗಿ ನಾವು ಮುಂದೆ ಹೋದ ಮೇಲೆ ಈಚೆ ಬಂದು ಸಾಯ್ಬೇಕು. ಬಂದು ನನಗೆ ತಾಗುದ ನೀವು? ಭಾರಿ ಗಾತ್ರದ ವಾಹನವ? ಭಾರಿ ಗಾತ್ರ ಅಲ್ಲ, ಭಾರಿ ವಾಹನ. ಭಯಂಕರ. ಇಲ್ಲದೆ ಹೋದರೆ ನಿಮ್ಮಂತವ್ರು ಅಷ್ಟು ತಾಗಬೇಕು ಅಂತ ಮನಸ್ಸಿದ್ರೆ ಎಲ್ಲರೂ ಜಾತ್ರೆಯ ಸಂತ್ಯ ಬೇಡ, ಇಲ್ಲೇ ಆಪದಿಗೆ ಹೋಗ್ರ ಸುಮಾರು ತಾಗ ಸಾಯ್ತಾರೆ. ತಾಗಿದ್ದಲ್ಲ ನಾವು ದಾರಿಲಿ ಹೋಗುವಾಗ ನೀ ನಮಗ್ ತಾಗಿತ್ತು. ನಾನೇ ತಾಗಿಸಿಕೊಂಡದ್ದು ಅಷ್ಟೇ, ತಾಗಿಸಿಕೊಂಡು. ನೀವು ತಾಗತ್ತಲ್ಲ. ಇಲ್ಲದೆ ನನ್ನ ಯೋಗ್ಯತೆ ಗೊತ್ತುಂಟು ನಿಮ್ಗೆ? ಇಲ್ಲ, ನೀನೇ ಹೇಳು. ರಾಜ ರಜಕ. ರಾಜ ರಜಕ ಹಾಗಂದ್ರೆ ಎಂತದ? ಮಡಿವಾಳ. ಮಡವಳಪೋರ ವಿದ್ಯಾಧರಿದ್ರು ಮಂಡೆ ಮೇಲೆ ಹಾಕ್ತಿದ್ದಾನೆ ಪಾಪಿ ಮಗನ. ಅಂದ್ರೆ ಅವೆಲ್ಲ ನಾನು ಹೇಳಿದ್ದ ವಿದ್ಯೆಯನ್ನ ಧರಿಸಿದ ಒಬ್ಬ ಇರ್ತದೆ ಅಂತ ಆಯ್ತು. ಹಾಗಲ್ಲ, ನಾವು ಧರಿಸಿದ ವಿದ್ಯೆ ನಮ್ಮದಲ್ಲ. ನಾವು ಹುಟ್ಟುವಾಗಲೇ ಬಂದದ್ದು ನಮ್ಮ ವಿದ್ಯೆ. ಹಾಗೆ ಈಗ ಮಾತಾಡುವಾಗ ಲೆಕ್ಕ ಸಿಗ್ತದೆ, ಇದೆಲ್ಲ ಧರಿಸುದಲ್ಲ ಅಂತ. ಹಾಗಾಗಿ ಒಳ್ಳೆ ಮಾತಿನಲ್ಲಿ ಯಾವುದು ನಮಗೆ ಗೌರವ ಕೊಟ್ಟು, ಅಲ್ಲ ಗೌರವ ಕೊಡಬೇಕು ಅಂತಾದ್ರೆ ಹೇಗೆ ಕರಿಬೇಕಪ್ಪ? ರಜಕರೇ. ರಜಕರೇ ಎಲ್ಲರೂ ಸಂತೆಗೆ ಹೋಗ ಯಾಕೆ? ಕರೇ ಕರೇ ಹಾಗಲ್ವ? ಗೌರವ. ರಜಕರೇ. ರಜಕರೇ ಕರೆ ಹೇಳಿದ್ರೆ ಕರೆ ಎಳಿಬೇಡ. ಕರೆ ರಜಕರೇ. ಕರೆ ಬೇಗ ಮುಗಿಸ್ತೇನೆ. ರಜಕರೇ. ರಜಕರೇ. ಮಡಿವಾಳರೇ. ಮಡಿವಾಳರೇ. ಅಗಸರೇ. ಅಗಸರೇ. ಹೀಗೆ ಬಟ್ಟೆ ತೊಳೆಯೋರೆ.
ಬಟ್ಟೆ ತೊಳೆಯುವ. ಸರಿ, ಅದು ಸರಿ. ಬಟ್ಟೆ ತೊಳೆಯುವವರು ಬೇಡ, ಬಟ್ಟೆಯನ್ನ ಶುಚಿರ್ಭೂತಗೊಳಿಸುವವರು ಸಾಹಿತ್ಯ ಮೇಲ್ಮಟ್ಟದಲ್ಲಿ. ಕೊಳೆತ ವಸನವನ್ನು ತೊಳೆಯುವವರೇ. ಈಗ ಅದನ್ನೇ ಮಾಡ್ತಾ ಇದ್ದೇನೆ. ಯಾರಿಗೆ ಹೇಳುದು? ಗೌರವ ಕೊಟ್ಟು ಗೌರವ ತಕ್ಕೊಳ್ಬೇಕು. ಅಲ್ಲ, ಗೌರವ ಕೊಡಬಹುದು ಪುಣ್ಯಾತ್ಮ. ಅಂತ ಒಂದು ಘನ ವ್ಯಕ್ತಿಗಾದ್ರೆ ಗೌರವ ಕೊಡಬಹುದು. ನೀನ್ ಯಾರ? ರಾಜ ರಜಕ ಅಂದ್ರೆ ರಾಜ ರಜಕ, ಅರಸರ ಬಟ್ಟೆಯನ್ನ ಶುಭ್ರಗೊಳಿಸುವ ಮಡಿವಾಳ. ವಸನ ಕೊಟ್ಟು ಹೋಗ್ತಾ ಹಾಗೆ ಹೋಗ್ತೀವಿ. ಅಂದ್ರೆ ಕಂಸ ಮಹಾರಾಜರ ಮುದ್ದಿನ ಅಳಿಯಂದಿರು ನಾವು. ನಮ್ಮ ಮಾವ ನೀನು ಕೃಷ್ಣ ಬಲರಾಮ ಇಬ್ಬರು ದೊಡ್ಡ ಕಾಳರು ಅಂತ ಇವತ್ತು ಗೊತ್ತಾಯ್ತು. ಒಬ್ಬ ಹುಟ್ಟುವ ಮೊದಲೇ ಜಾರಿ ಹೋದವ, ಒಬ್ಬ ಹುಟ್ಟಿದ ತಕ್ಷಣ ಜಾರಿ ಹೋದ. ನೀನು ಕೃಷ್ಣ. ಕೃಷ್ಣ ಒಳ್ಳೆಯದಾಗಿ. ನಾನು ಕೆಲವೊಂದ್ಸಲ ನನಗೆ ಗೊತ್ತಿಲ್ಲದೆ ಒಂದು ಮಾತಾಡಿದಾಗ, ಗೊತ್ತಾದ್ಮೇಲೆ ನಾನು ಆಡಿದ ಮಾತು ತಪ್ಪು ಅಂತ ಗೊತ್ತಾದಾಗ ಆ ವಿಷಯದಲ್ಲಿ ಕ್ಷಮೆಯನ್ನ ಯಾಚಿಸ್ತೇನೆ. ಒಳ್ಳೆದು ಒಳ್ಳೆದು. ಒಳ್ಳೆದು. ಆಗ ನಿನಗೆ ಕೇಳಿದೆ ನಾನು, ಬರುವಾಗ ನಿಂಗೆ ದಾರಿಯಲ್ಲಿ ಹಳ್ಳ ಕೊಳ್ಳ ಕೆರೆ ಬಾವಿ ಯಾವುದೂ ಸಿಗಲಿಲ್ವ ಅಂತ ಕೇಳಿದೆ. ಹೌದು, ನಿಜವಾಗಿ ನಿನ್ನೆಲ್ಲ ಮಾತು ನಾನು ಕೇಳ. ಯಾಕೆ ಕೇಳಿದ್ರೆ, ಬಟ್ಟೆಯನ್ನ ಮಡಿ ಮಾಡ್ಲಿಕ್ಕೆ ಏನು ಬೇಕಪ್ಪ? ನೀರು ಬೇಕು. ನಿನ್ನ ವಿಷಯದಲ್ಲಿ ನಾನು ಕೇಳಿದ್ದೆ. ಏನೇನನ್ನ? ಸೆರೆಮನೆಯಲ್ಲಿ ಹುಟ್ಟಿದ ನೀನು, ಹುಟ್ಟಿದ ತಕ್ಷಣ ನಿನ್ನಪ್ಪ ಬೆಕ್ಕುಮರಿ ಬಿಟ್ಟು ಬರ್ಲಿಕ್ಕೆ ಹೋದಾಗೆ ಬುಟ್ಟಿಲಿ ನಿನಗೊಂದು ಉದಾಹರಣೆ ಸಿಗುದು. ತಲೆ ಮೇಲೆ ಹೊತ್ಕೊಂಡು ಹೋಗಿ ನದಿಯನ್ನ ದಾಟುವಾಗ ನಿನ್ನಪ್ಪ ಮುಳುಗಿ 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 ಇನ್ನೇನಪ್ಪ ಸಂಪೂರ್ಣ ಮುಳುಗ್ತಾನೆ ಅನ್ನುವಾಗ ಬುಟ್ಟಿಯಿಂದ ಪುಟ್ಟ ಕಾಲು ಪಟ್ಟಂತ ನೀರಿಗೆ ತಾಗಿತಂತ. ತಾಗಿದ ತಕ್ಷಣ ನದಿ ಇಬ್ಬಾಗವಾಯ್ತಂತ. ಹೌದಾ? ಪಾಪಿ ಮಗನೇ, ನೀರೇ ನಿನ್ನ ಮುಟ್ಸ್ಕೊಳ್ಳುವುದಿಲ್ಲ, ನೀ ಬಟ್ಟೆ ಮಡಿ ಮಾಡ್ಕೊಳ್ಳ. ನಾನು ಈ ಕಾಲೆಲ್ಲ ಹಿಂಗೆ ನಮಸ್ಕಾರ ಮಾಡುದು ಕೇಳಿ ನೋಡಿದ್ರೆ ಏನೋ ಮಹತ್ತರವಾದ ವಿಷಯ ಹೇಳ್ತೀವಿ ಅಂತ ನೋಡ್ಕೊಂಡೆ. ನಾನು ನಿನ್ನ ಮ್ಯಾಲ್ ತಕೊಂಡು ಹೋಗಿ ಹೇಳಲ್ಲ, ನಾವು ಒಬ್ಬನ ಮ್ಯಾಲ್ ತಕೊಂಡು ಹೋಗುದೇ ಗೊತ್ತಾಗ್ಲಿಕ್ಕೆ. ಅಲ್ದಾಗಿದ್ರೆ ನೀನು ಹೇಗಿರ್ತಿದ್ಯಾ ನೋಡು, ಹೆಚ್ಚಿಗೆ ಮಾತಾಡಬೇಡ. ಆ ಬಟ್ಟೆಯನ್ನು ಕೊಡುವುದಿಲ್ಲ. ಬಟ್ಟೆ ನೀನು ಕೊಡುವುದಿಲ್ಲ. ಕೊಡಿದ್ರೆ ಪೆಟ್ಟು ಬೀಳ್ತದ? ನೀ ಅಂತ ಕರ್ಮ ಹೊಡಿದ್ರೆ, ನಾ ಹೊಡಿತೆ. ನೀವೆಂತ ಕರ್ಮ ಮಾಡಿದ್ರ ಅಂದ್ರೆ ಇಬ್ರು ಸೇರಿ ಹೊಡಿತೇವೆ. ಇಬ್ಬರಲ್ಲ, 14 ಜನ ಹೊಡಿದ್ರೆ ಏನಾಗಿದೆ? ನೀವು ಯಾವ್ದು? ನೀವು ಹೊಡೆದ್ಬಿಟ್ಟು ನೀವು ಎಷ್ಟು ಹೊಡ್ತ ಅಂದ್ರೆ ಹೇಗಿರ್ಬೇಕು ಗೊತ್ತುಂಟ? ಹೇಗೆ? ಮೊನ್ನೆ ಹೊಡೆದಿದ್ದೇನೆ. ಹೊಡೆತ ಅಂದ್ರೆ ಹಾಗಿರ್ಬೇಕು. ಅಂದ್ರೆ ಹೊಡೆದ ಮೇಲೆ ಮತ್ತೆ ಸರಿ ಹೊಡಿಬೇಕು. ಹೇಗಿತ್ತು? ಹೊಟ್ಟೆ ಹೇಗಿತ್ತ? ಶಬ್ದ ಕೇಳಬೇಕಿತ್ತು ನೀನು. ಅವನ ನಮ್ಮನೆ ಅಂಗದಲ್ಲಿ ಹೊಡೆದಿದ್ದ, 10 ಮನೆ ದಾಟ್ಕೊಂಡು ನಮ್ಮನೆ ಅಂಗಡಿಗೆ ಬಂದಿತ್ತು. ನಮ್ಮನೆಗೆ ತುಳಸಿ ಪೂಜೆನೂ ಹೀಗೆ ಮಾತಾಡ ಎಲ್ಲ ಬಿದ್ದಿದ್ದ ಹಾಗೆ ನೋಡ. ಯಾವತ್ತು ಲೋಕದಲ್ಲಿ ಹೊಡೆದವ ಪ್ರಧಾನವ ತಿಂದವ ಪ್ರಧಾನ? ಹೊಡೆದವನೇ ಪ್ರಧಾನ ಅಲ್ಲ, ತಿಂದವ ಪ್ರಧಾನ. ನೀನ್ ಹಾಗೆ ಹೇಳ್ರೆ ಆಗ್ಲಿಕ್ಕಿಲ್ಲ. ಅದು ಹೇಗೆ ಅಂತ ವಿವರಿಸು ನೋಡು, 25 ಜನ ಸೇರಿ ಒಬ್ಬನಿಗೆ ಸರಿ ಹೊಡಿತಾರೆ. ನಾಯಿ ಹೊಡೆದಾಗೆ ಹೊಡಿತಾರೆ. ಪೆಟ್ಟು ತಿಂದ ಆತ ಅವ್ರ ಆ ಕಡೆ ಹೋದ್ಮೇಲೆ ರಪ್ಪನೆ ಎದ್ದು ನಿಂತು ಹೀಗೆ ಮಾಡಿ ಚಟ್ಟ 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 ಹೋಗ್ತಾನೆ. ಆಗ ನೋಡಿದವ್ರು ಯಾರು ಸುದ್ದಿ ಹೇಳುವರು? ಯಾರು ಸುತ್ತ ಹೇಳ್ತಾರೆ ಮಾರಾಯ? ಕೊಂಡು ಮಗ ಅಂದ್ರೆ ಅವ ನೋಡು. ಅವ್ರ ಆ ನಮ್ಮನಿ ಹೊಡೆದ್ರಲ್ಲ ಅವನಿಗೆ, ಆದ್ರೂ ತಿಂದ್ಕೊಂಡು ಹೆಂಗ್ ಹೋಗ್ತಾ ನೋಡ. ಅದ್ಭುತ ಸಂಶೋಧನೆ ಮಾರಾಯ. ಬೆಳಕಿನ ಮೂಲ ಯಂತ್ರದಲ್ಲಿ ಯಜಮಾನನಾದವ ಒಬ್ಬನ ಕರ್ಕೊಂಡು ಹೋಗಿ ಆ ಶಬ್ದ ಕೇಳಬಾರ್ದು ಅಂತ ಹೊಡಿತಾನೆ. ಅದನ್ನು ತಿಂದವ ಅವ ಹೀಗೆ ಮಾಡ್ಕೊಂಡು, ಇಲ್ಲಪ್ಪ ನಾವು ಮಾತಾಡೋದು ಮೊದಲು ಬಿದ್ದಿದ್ದ ಮತ್ತೆ ಹೇಳು. ನಮಗೆ ಬಿದ್ದೋದಲ್ಲ, ಬಿದ್ದವ್ರ ಕತೆ ಕೇಳೋದು. ಹಾಗಾಗಿ ನನ್ನಲ್ಲಿ ಆ ವಿಷಯ ಅಪ್ರಸ್ತುತ. ಏನ್ ಮಾಡಿವಾದ್ರೆ
ನೀನು ಅಪರೂಪ ಸಿಕ್ಕಿದಾಗ ಹೀಗೆ ಪುಣ್ಯ ದಿನ ಸಿಕ್ಕರೆ ನಾನು ಎರಡು ಕೈ ಕೊಟ್ಟು ಮುಂದೆ ಬಾ ಮುಂದೆ ಬರ ಯಾವತ್ತು ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಇದೊಂದು 2 ದಿನ ಮುಂದೆ ಬರ್ತಾ ಅವನಿಗೆ 2 ದಿನ ಬೇಕು, ನನಗೆ 4 ದಿನ ಬೇಕು ಅಷ್ಟೇ. ಅವ ಮುಂದೆ ಬರ್ಲಿಕ್ಕೆ 2 ದಿನ ಬೇಕು, ಮುಂದೆ ಬಂದು ನೀ ಹಿಂದೆ ಹೋಗ್ಲಿಕ್ಕೆ ನಾನು ಹಿಂದೆ ಇದ್ದೇನೆ. ಈಗ ಮುಂದೆ ಬರ್ಲಿಕ್ಕೆ 4 ದಿನ ಬೇಕು ನಿನಗೆ ಯಾವ ಜಡ್ಗ ಮೈ ಮೇಲೆ ಬರ್ತದೆ, ಯಾವ್ದಾದ್ರು ಮಾಸ್ತಿ ಮೈ ಮೇಲೆ ಬರ್ತದ, ಮತ್ತೆ ಅಂತ ಹೀಗೆ ಮಾಡ್ತಾ ಇದ್ದೆ ಬೇಕಾ ಅಂತ. ಮಲ್ಲರಿಗೆ ಮಲ್ಲ ಜಗಮಲ್ಲ ಅರಿತಿವ್ರ ಮಾಡ್ತಾಂಡ ಕದನಕ್ಕೆ ಸರಿ. ಸಿಂಹ ಬಲ ಹೌದು ಒಡೆಯ, ಅಂಕಿತ ನಾಮ. ಹೌದು. ಆದ್ರೆ ಕೀಚಕ ಎಂದೇ ಪ್ರಸಿದ್ಧಿಯಾಯಿತು. ಬರೀ ಕೀಚಕ ಅಲ್ಲ ಇದು. ಇದು ಚಿಟ್ಟಾಣಿ ಕೀಚಕ ಇದು. ಯಾಕೆ ಕೇಳಿ, ಇದುವರೆಗೆ ಯಾರು ಏನು ಅನ್ನುವುದು ಗೊತ್ತಿಲ್ಲದೆ ಹೋದ ಜನವು ಒಂದು ಸಂದರ್ಭದಲ್ಲಿ ನೀವು ದಿಗ್ವಿಜಯವನ್ನ ಆರಂಭ ಮಾಡಿದ ಮೇಲೆ ನಿಮಗೆ ಬಗ್ಗದೆ ಹೋದ ಮಗ ಮತ್ತೊಬ್ಬ ಇದ್ನ. ಯಾರಿದ್ದಾರೆ? ಯಾರು ಇಲ್ಲ. ಅವರಿಗೆ ಕೋಶಪ್ರಾಯ ಸ್ವತಂತ್ರತೆ ಸಿಕ್ಕಿದೆ. ಹೌದು ಈ ಸ್ವತಂತ್ರತೆ ದಕ್ಕಿಸಿಕೊಳ್ಳಬೇಕು, ಉಳಿಸಿಕೊಳ್ಳಬೇಕು. ಹಾಗಾಗಿ ಅಲ್ವೇ ದಂಡಯಾತ್ರೆ ಕೈಗೊಂಡಿದ್ದು. ಹಲವರು ಜನ ಮಾಡೋದು ನೋಡಿದ್ದೇವೆ ನಾವು. ಅದು ದಂಡಯಾತ್ರೆ. ದಂಡಯಾತ್ರೆ ಇದು ಹಾಗಲ್ಲ, ದಂಡಯಾತ್ರೆ. ಹೋಗುತ್ತಾ ಹೋಗುತ್ತಾ ಇರ್ಬೇಕಾದ್ರೆ ಇದು ಜಾಗ ಮಲ್ಲ ಕೀಚಕರ ಎದುರು ನಿಂತವ್ರು ಯಾರಾದ್ರೂ ಇದ್ದಾರೇನೋ? ನನಗೆ ಒಂದು ಸತ್ಯ ಹೇಳ್ತೇನೆ ನೋಡಿ, ನಿಮ್ಮೊಟ್ಟಿಗೆ ಹೋದಾಗ ಸಂತೋಷ ಆದದ್ದೇ ಅದು. ನಂಗೆ ನಿಮ್ಮೊಟ್ಟಿಗೆ ಗೊತ್ತು ಅಂತಲ್ಲ, ನಿಮ್ಮ ಅಪ್ಪನ ಒಟ್ಟಿಗೆ ಹೋದಾಗೆ ಅನ್ನಿಸ್ತಾ ಉಂಟು ನನಗೆ. ಅದು ಅಲ್ಲಿಂದ ಇಲ್ಲಿವರೆಗೂ ಬಂತು. ಹೌದು ಒಡೆಯ, ಅದನ್ನ ನಾವು ಕಾಪಾಡಿಕೊಂಡು ಬರ್ಬೇಕು. ಹಾಗಿದ್ದರೆ ಎದುರು ಹೋದವ್ರು ಇಲ್ಲಿವೆ ಅವರು ಅದಾದ ಮರದ ಮೇಲೆ ಇದ್ದದ್ದು ತ್ರಿಗರ್ತರು ಎದುರಾದ್ರು ಅವರ ಯಾದೆಯನ್ನೇ ಮೆಟ್ಟಿದ್ದೆ. ಇನ್ನು ಪಾಪಿ ಮಕ್ಕಳು ನಮ್ಮ ಕಡೆ ತಲೆ ಹಾಕಿಯೂ ಮಲಗುವುದಿಲ್ಲ ಅವರು. ಹೌದಾ? ಎಲ್ಲಿ ಹೋದರು? ಕೀಚಕ ಹೋದಲ್ಲಿ ವಿಜಯ, ಕೀಚಕ ಹೋದಲ್ಲಿ ವಿಜಯ. ಅದಕ್ಕಾಗಿ ಕೀಚಕನಿಗಿಲ್ಲ, ಎಲ್ಲ ಹೋದಲ್ಲೂ ಅಪಜಯ. ದಂಡಯಾತ್ರೆ ಮಾಡಿದ್ದೆ, ಯಶಸ್ಸು ನಮ್ಮ ಪಾಲಿಗೆ ಆಗಿದೆ. ಹಾಗೆ ನನ್ನ ವಿಶ್ವಾಸ ಉಂಟು, ಸಮಾಧಾನ ಉಂಟು. ಹಾಗಿದ್ರೆ ಇಷ್ಟು ಮಾಡುವುದು ದೊಡ್ಡದಲ್ಲ, ಮಾಡಿದ್ರೆ ಫಲ ಸಿಗ್ತಾ ಉಂಟಲ್ಲ ಹೇಳುವುದೇ ದೊಡ್ಡದು ಅಷ್ಟೇ. ಅದು ಮುಖ್ಯವಾಗಿ. ಫಲ ಸಿಗದೆ ಕಾರ್ಯ ಇಲ್ಲ ಇಲ್ಲಪ್ಪ, ಅದೇ ನಿರೀಕ್ಷೆಯನ್ನು ನಾವು ಇಲ್ಲ. ಹಾಗಿದ್ರ ಅದು ಇವತ್ತು ಯಾಕೆ ಏನು? ಅಕ್ಕವನ ಮಾರಿ ಹೋಗಿದೆ ಎಷ್ಟು ತಿಂಗಳಾಯ್ತಾ? ದಿಗ್ವಿಜಯಕ್ಕೆ ಹೋದ್ಮೇಲೆ ಆ ಕಡೆ ಮುಖನೇ ಹಾಕ್ಲಿಲ್ಲ. ಹೌದೌದು. ಆ ಸಮಯ ದಿಗ್ವಿಜಯ ಇದ ಕಟ್ಟವರು ಎತ್ತಿದಾಗ ನೀನು
ಅಲ್ಲಲ್ಲ ನೆನಪು ನಿನಗೆ, ನನಗೂ ನೆನಪಿ. ಸುಮ್ಮನೆ ನಾವೀಗ ಹಳೇದೆಲ್ಲ ನೆನಪು ಮಾಡ್ಕೊಳ್ಳೋದು ಬೇಡ. ಅದ ಹೌದಾ, ಹೋಗ್ಲಿ ಬಿಡಿ. ನನ್ನ ಅಕ್ಕವನ್ನು ನೋಡ್ಬೇಕು. ಅದು ನೋಡಿದ 10 ತಿಂಗಳಾಯ್ತು. ಹೌದಲ್ಲ, ನನ್ನ ಅಕ್ಕವನ್ನು ನೋಡ್ಬೇಕು. ಹೌದು, ನೋಡುದ್ರೆ ಹೇಗ? ಒಂದು ದಿನ ಸೊಬಗಿಂದ 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 ಸೊಬಗಿಂದ ಒಂದು ದಿನ ಸೊಬಗಿಂದ ಒಂದು ದಿನ ಸೊಬಗಿಂದ 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 ಒಂದು ದಿನ ಸೊಬಗಿಂದ ಒಂದು ದಿನ ಸೊಬಗಿಂದ ತನ್ನಯ ಮುಂದಿರವ ಪರಮಾಟು 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 ಕನ್ನಮತದಿಂದ ಮತದಿಂದ 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 ಘನಮತದಿಂದಲವನೇ ತಂದ ಅತ್ಯಾನಂದದಿಂದ ನನ್ನ ಅಕ್ಕವನ್ನು ಮನೆ ಹೋಗ್ಬೇಕು. ಹೋಗಿದ್ರೆ ಆಗ ನನಗೆ ಆಶ್ಚರ್ಯ ಮತ್ತೇನಲ್ಲ. ನಿಮ್ಮ ಅಲಂಕಾರ ನಾನು ನೋಡುವುದಿದೇನೋ ಅಷ್ಟಲ್ಲ. ಆದ್ರೂ ಇವತ್ತು ಇಷ್ಟು ಶೃಂಗಾರ ಭರಿತರಾಗಿದ್ದೀರಿ. ಹೌದು, ಪ್ರಮಾಣ ಮಾಡಿ ಹೇಳ್ತೇನೆ, ನಿಮಗೆ ಇಷ್ಟೆಲ್ಲ ಬ್ಯಾಡ ಆಗಿತ್ತು ಅಂದ್ರೆ ಆನೆಗೆ ಅಲಂಕಾರ ಬೇಕಾ? ಓದದ್ದಾರೆ. ಹೌದು, ನಿಮ್ಮ ವಿಷಯದಲ್ಲಿ ಹೇಳುತ್ತಿದ್ರು ಹಾಗೆ. ನಿಮಗೆ ಅಲಂಕಾರ ಅನ್ನುವುದು ಬೇಡ, ಆದರೂ ಇಷ್ಟು ಮಾಡ್ಕೊಂಡಿದ್ದೀರಿ. ಆಶ್ಚರ್ಯ ಏನು? ಅದೇ ಉದಾಹರಣೆಗೆ ಕಟ್ಟಿರುವ ಮುಂಡಾಸ ಹೇಗ? ನಿಮ್ಮ ಅಡಿಯಿಂದ ಬುಡಿಯವರೆಗೆ ಅಥವಾ ಮುಡಿಯಿಂದ ಅಡಿಯವರೆಗೆ. ನೋಡು ನೋಡು, ಇನ್ನು ಮುಂದಾಯ್ತಾ? ಇನ್ನು ಮುಂದಾಯ್ತಾ? ಮುಡಿಯಿಂದ ಅಡಿಯುವ, ಅಡಿಯಿಂದ ಮುಡಿಯುವ ಏನದು? ಅದು ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ. ಮುಡಿ ಅಂದ್ರೆ ಕೆಳಗೆ ಎಲ್ಲ ವ್ಯತ್ಯಾಸ ಮಾಡ್ತಾ ಇದ್ದೀರಲ್ಲ. ಬಹಳ ಜನ ಆಕ್ಷೇಪ ಮಾಡ್ಬೋದು. ಇನ್ನು ಮುಂದಾಯ್ತಾ ಅಂತ. ಒಂದು ಆಲೋಚನೆ ಮಾಡಬೇಕು. ಏನು? ಒಂದು ತ್ರಿಕೋನಕ್ಕಾದ್ರೆ ಆರಂಭ ಅಂತ್ಯ ಅಂತ ಹೇಳ್ಬಹುದು. ವೃತ್ತಕ್ಕೆ ಆರಂಭ ಅಂತ್ಯ ಅಂತ ಉಂಟ. ಎಲ್ಲೂ ಆರಂಭ ಮಾಡಬಹುದು, ಎಲ್ಲೂ ನಿಲ್ಲಿಸಬಹುದು. ನೀವು ಪರಿಪೂರ್ಣರು. ನೀವು ನಿಮಗೆ ಬುಡುವು ಇಲ್ಲ, ತಲೆಯೂ ಇಲ್ಲ. ನಿಮಗೆ ಏನು ಹಿಂದೆ ಮುಂದೆ ಇಲ್ಲ ಅಂತ ಹೇಳಿಲ್ಲ. ಹಾಗಲ್ಲ, ಪರಿಪೂರ್ಣರು ಅನ್ನುವುದು ಅದರ ಅರ್ಥ. ಅದಕ್ಕಾಗಿ ನಿಮ್ಗೆ ಬುಡ ತುದಿ ಒಂದು ಲೆಕ್ಕಕ್ಕಿಲ್ಲ. ಹೌದಾ? ಆದ್ರೂ ಲೋಕಮುಖಕ್ಕೆ ಒಪ್ಪುವ ಹಾಗೆ ಹೇಳುವ. ಹೇಗೆ? ಮುಂಡಾಸ ಹೇಗ? ಎಷ್ಟು ಜನ ಮುಂಡಾಸು ಕಟ್ಟಿದ್ದನ್ನ ನಾವು ನೋಡಿದ್ದೇವೆ. ಒಬ್ಬೊಬ್ಬರು ಮುಂಡಾಸು ನೋಡಿ
ಒಬ್ಬ ಈ ಕಡೆ ಮುಚ್ಚಿಕೊಳ್ತಾರೆ ಮುಂಡಾಸ್ ಕಟ್ಕೊಂಡು, ಆದ್ರೆ ಅಚ್ಚಿಗಿದ್ದವು ಈ ಕಡೆ ಮುಚ್ಚಿಕೊಳ್ತಾನೆ ಮುಂಡಾಸ್ ಕಟ್ಕೊಂಡು, ಅದಕ್ಕೂ ಅಚ್ಚಿಗಿದ್ದವು ಈ ಕಡೆ ಮುಂಡಾಸ್ ಮುಚ್ಚಿಕೊಳ್ತಾನೆ. ಯಾಕೆ ಇವು ಇಲ್ಲಿ ಮುಚ್ಚಿಕೊಳ್ಳುವುದು ಯಾಕೆ? ಹೊರಗಡೆ ಕಿರಿಕಿರಿ ನಮಗೆ ಬೇಡ ಅಂತ ಮುಚ್ಚಿಕೊಳ್ಳುದು. ಅವನ ಮಧ್ಯದಲ್ಲಿರುವ ಎಡಬದಿ ಮುಚ್ಚಿಕೊಳ್ಳುದು ಯಾಕೆ? ಇವನ ಹಬ್ಬ ಕಿರಿಕಿರಿ ನಂಗೆ ಬೇಡ ಅಂತ ಅವ್ನು ಮುಚ್ಚಿಕೊಳ್ಳುದು. ಅದಕ್ಕೂ ಅಚ್ಚಿಗಿದ್ದವು ಎಡಗಡೆ ಮುಚ್ಚಿಕೊಳ್ಳುದು ಯಾಕೆ? ಅವ್ರಿಬ್ರು ಕಿರಿಕಿರಿ ನನಗೆ ಬೇಡ ಅಂತ. ಹೌದು. ಆದ್ರೆ ಇದು ಹಾಗಲ್ಲ. ಮುಂಡಾಸು ತಲೆಗೆ ಚಿಕ್ಕದಾಗಿ ಚೊಕ್ಕದಾಗಿ ಆಕಾರ ಬಂದು ಇದು ಇಟ್ಟದ್ದು. ಹೌದಾ? ಅಲ್ಲ, ನಿಮ್ಮೊಟ್ಟಿಗೆ ಹುಟ್ಟಿ ಬಂದದ್ದು. ಹಾಗೆ ಕೆಳಗೆ ಬಂದ್ರೆ ನಿಮ್ಮ ಹಣೆಯ ಮೇಲೆ ರಾರಾಜಿಸುವ ಚಿಲಕ. ಯಾವ ಚಿಲಕ? ಇದು ತಿಲಕ. ಇದು ಸಾಮಾನ್ಯ ತಿಲಕ ಅಲ್ಲ, ಲೋಕಮಾನ್ಯ ತಿಲಕ. ಅಲ್ಲಿವರೆಗೂ ಲೋಕದಲ್ಲಿಯೂ ಮಾನ್ಯತೆಯನ್ನ ಪಡೆಯುವ ತಿಲಕ. ಹೌದು. ಹಾಗೆ ಕೆಳಗೆ ಬಂದ್ರೆ ಮುಖಕ್ಕೊಂದು ಮೀಸೆ, ಮತ್ತೊಂದಿಲ್ವಾ? ಹಾಗಲ್ಲ, ಪಕ್ಕಕ್ಕೊಂದು ಮೀಸೆ ಅಲ್ಲ, ಮುಖಕ್ಕೊಂದು ಮೀಸೆ. ನಿಮ್ಮ ನಿಜವಾಗಿ ಸತ್ಯ ಹೇಳ್ತೇನೆ, ನಿಮಗೆಲ್ಲ ಹೇಳುದು ನಿಜವಾಗಿ ಇವತ್ತಿನ ದಿವಸ ಆ ಮೀಸೆ ಮಾಡಿದವಂಗೊಂದು ಸನ್ಮಾನ ಇಟ್ಕೊಳ್ಬೇಕಾಗಿತ್ತು ನಾವು. ಹೌದಾ? ಹೌದು. ನಿಮ್ಮ ಆಕಾರಕ್ಕೆ ಒಪ್ಪುವಂತ ಸುಂದರವಾದ ಮೀಸೆ, ಎದೆಹಾರ. ವೀರರ ಎದೆಗೆ ಔಚಿರಬೇಕಾದದ್ದು ಎದೆಹಾರ. ನಿಮ್ಮಂತವ್ರ ಭುಜದ ಮೇಲೆ ಇದ್ದದಕ್ಕೆ ಅಲ್ವಾ ಮರತುಂಡಿಗೂ ಈ ಬೆಲೆ ಬಂದದ್ದು. ಅಂದ್ರೆ ಅದು ಮರದ ತುಂಡು ಅಂತಲ್ಲ, ಅದು ಒಂದು ವೇಳೆ ಕಟ್ಕೊಂಡ್ರು ಅದಕ್ಕೆ ಬೆಲೆ ಉಂಟು. ಅದ್ರ ಯೋಗ್ಯತೆ ಗೊತ್ತಾಗಬೇಕಾ? ಒಂದು ಮಳೆ ನೀರು ತಾಗಬೇಕು. ಆಗ ನೋಡಿ ಅದ್ರ ಹೊಳಪೆ ಹಾಗೆ ನಮ್ಮಿಂದ ಮುಚ್ಚೋಗ್ತದ. ಹಾಗೆ ವಿಶಾಲವಾದ ತೋಳಿನ ಚಿಕ್ಕ ಚಿಕ್ಕ ಪ್ರದೇಶದಲ್ಲಿ ಬಂಧಿಸಿದಂತ ಕೈಕಟ್ಟು, ತೋಳಕಟ್ಟು, ವೀರಗಸ. ಹಾಗೆ ವೀರಗಸ, ಅದು ವೀರಗಸ. ಎಲ್ಲುಂಟು ಕೆಲವು ಜನ ಹುಡುಕ್ಬೇಕು. ಅಲ್ಲಿ ನೋಡ್ತಾ ಇದ್ದೀಯಾ? ಮಳೆ ಬರುವ ನೋಡುವುದು. ಮಳೆ ಬರುವ ಲಕ್ಷಣ ಉಂಟಾ? ಯಾವ ಲಕ್ಷಣ? ಅಲ್ಲ, ಮಳೆ ಬರುವ ಲಕ್ಷಣ. ಸದ್ಯಕ್ಕೆ ಯಾವ ಲಕ್ಷಣವಿಲ್ಲ, ಮುಂದೆ ಬರುವುದು ಇಲ್ಲ. ಕಾರಣ ಮತ್ತೆ ಮಾಡಬೇಡ. ಕಾರಣ ಮತ್ತೇನಲ್ಲ, ನಿಮ್ಮ ಪೀತಾಂಬರದಲ್ಲಿ ನೋಡಿದ್ರೆ ಆಕಾಶದಲ್ಲಿರುವ ನಕ್ಷತ್ರಗಳೆಲ್ಲ ಪೀತಾಂಬರದಲ್ಲಿ ಬಿಡಾರ ಮಾಡಿದಾಗ ಉಂಟಲ್ಲ, ಹಾಗಾಗಿ ಸೇರಿದೆ. ಹಾಗೆ ಅಕ್ಕವನ ಮನೆ ಹೋಗ್ಬೇಕು. ಹೇಗೆ ಹೋಗುದು? ಹೇಳಿ ಹೋಗುವ. ಒಟ್ಟು ಹೋಗುದಾ? ಮತ್ತೆ ಒಂದು ಕ್ರಮ ಪದ್ಧತಿ ಎನ್ನುವುದಿಲ್ವೇ? ಆಪತ್ತು ಕಾಲದಲ್ಲಿ ಜಾತಿ ಯಾರು ಬಿಡು ಮಗನೇ, ನೀತಿ ಬಿಡಬೇಡ, ಅಪ್ಪನ ಪರಂಪರೆ ಬಿಡಬೇಡಿ. ತಗೊಳ್ಳಿ ಹೇಗ
ಇದೆಯಾ? ಅಲ್ಲಪ್ಪ, ಹೆದ್ದಾರಿ ನಾವು ಬರುವಾಗ ಆ ಕಾಲದಲ್ಲಿ ಪುಷ್ಪ ಶೆಟ್ಟಿ, ಯಾವ ಶೆಟ್ಟಿ? ಪುಷ್ಪ ಶೆಟ್ಟಿ, ಪುಷ್ಪವೃಷ್ಟಿ. ಹಾಗಿದ್ರೆ ಆ ಕಾಲದಲ್ಲಿ ಈ ರೀತಿಯ ಎಂತ ಎಂತ ಶೆಟ್ಟಿ, ಪುಷ್ಪವೃಷ್ಟಿ, ಹೂಮಳೆ. ಇದು ಯಾಕಾಯ್ತು ಅಂತ ಆಲೋಚನೆ ಮಾಡುವಾಗ ಗೊತ್ತಾಯ್ತು. ಯಾರು? ಇದು ಮತ್ತಾರ್ದು ಕೆಲಸ ಅಲ್ಲ, ಇದು ದೇವೇಂದ್ರನ ಕೆಲಸ. ದೇವೇಂದ್ರ ಕಾರಣ ಮತ್ತೇನಲ್ಲ, ಯಾಕೋ ಈಗಾಗಲೇ ಚರಾಚರ ಪ್ರಪಂಚವನ್ನ ತನ್ನ ಸಾಮರ್ಥ್ಯದಿಂದ ಘಟ 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 ಘಟನೆ ನಡುಗಿಸಿದವ ಕೀಚಕ. ಹೌದು, ಅವ ಸದ್ಯದಲ್ಲಿ ಮೇಲ್ ಬತ್ತ. ಇಳೆಯ ಅಲ್ಲ, ಆಕ್ರಮಣಕ್ಕೆ ಹೌದು ಬಂದ್ರೆ ತನ್ನ ಪೀಠಕ್ಕೆಲ್ಲಿ ಕುಂದು ಬರ್ತದೋ ಎನ್ನುವ ಕಾರಣಕ್ಕಾಗಿ ಪೂರ್ವಭಾವಿ ಸಿದ್ಧತೆಯಲ್ಲಿ ಮೊದಲಾಗಿ ಸಿದ್ಧತೆ ಅಂದಿಲ್ಲ. ಅಲ್ಲ, ಮುಂದಿನ ಅದಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ. ಹೌದೇನ? ಅಂದ್ರೆ ಎಲ್ಲಾದ್ರೂ ದೇವಗದ್ದೆ ಕೈ ಕೊಟ್ರೆ ಅಲ್ವಾ? ಅದಕ್ಕಾಗಿ ಯಾರ್ಯಾರು ಎಲ್ಲೆಲ್ಲೋ ಹೆಂಗೆಂಗೋ ಕೈ ಕೊಡ್ತರು, ಇದೊಂದು ಕೈ ಕೊಡುದು ದೊಡ್ಡ ಅಂತ. ದೇವೇಂದ್ರ ಹೂವಿನ ಮಳೆಗೆ ಎರೆದಿದ್ದಲ್ಲ, ಮತ್ತೆ ಯಾರು ಕೆಲಸ? ಯಾರು ಗೊತ್ತಾ? ಅಲ್ಲಿ ನೋಡ, ಮಾಳಿಗೆ ಮನೆಯಲ್ಲಿ ಮೇಲ್ನೋಡ ಉಪ್ಪರಿಗೆ ಮೇಲಿರುವ ಚಪ್ಪರಿಸುವ ಹೆಣ್ಣು ಮಕ್ಕಳು. ಹೌದು. ಅಲ್ಲ, ಇವರಿಗೆ ಯಾಕೆ ದುರ್ಬುದ್ಧಿ ಬಂತು ಅಂತ. ಕೀಚಕ್ರಿ ಮದುವೆ ಆಗ್ಲಿಲ್ಲ, ವಿಜಯ್ ಒಬ್ಬ ಬಾಕಿ ಇದ್ದಂತ ಗೊತ್ತುಂಟು ಅವರಿಗೆ. ಅವರೆಲ್ಲವರು ನೋಡ್ತಾರೆ ಎಂಬ ಕಾರಣ ನಾವು ನೋಡುದೇನು? ಅಲ್ಲಪ್ಪ, ನಮ್ಮ ಜೀವನದಲ್ಲಿ ಇವತ್ತಿನವರೆಗೆ ಎಲ್ಲವರು ನೋಡಿದ್ದನ್ನು ನಾವು ನೋಡುವವರಲ್ಲ, ಮತ್ತು ನಾವು ನೋಡೋದು ದೇವರನ್ನೇ, ಮತ್ತೊಬ್ಬರು ನೋಡುವಂಗೆ ಇರುವುದು ಇಲ್ಲ. ಅಂದ್ರೆ ಅದು ಹೆದರಿಕೆ ಆಗ್ತದೆ. ಆ ವ್ಯವಸ್ಥೆ ನಾವು ಮಾಡಿರ್ತೇವೆ. ಹೌದೌದು. ಹಾಗಿದ್ರೆ ನಾವು ಎಲ್ಲಿ ನೋಡ್ಬೇಕು? ಅಲ್ಲೇ ಅಲ್ಲೇ ಎಲ್ಲೆಲ್ಲೋ ಅಲ್ಲ. ಅಲ್ಲ.